ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪಾ ಚಿಕನ್ ಏನೋ ತೋರಿಸ್ತಾ ಇದ್ದೀನಿ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ನಾವು ಸಂಡೇ ಚಿಕನ್ ಕಬಾಬ್ ಮಾಡಿದ್ವಿ. ನೆನ್ನೆ ಸಂಡೇ ಆಗಿದ್ರಿಂದ ಚಿಕನ್ ಕಬಾಬ್ ಮಾಡಿದ್ವಿ. ಸೊ ನಾನೇನು ನಾನ್ ವೆಜ್ ಅಲ್ಲಿ ಎಷ್ಟು ಎಕ್ಸ್ಪರ್ಟ್ ಅಲ್ಲ, ನಂಗೆ ಆಲ್ಮೋಸ್ಟ್ ಆಲ್ ನಾನ್ ವೆಜ್ ಏನು ಬರಲ್ಲ. ನಾನು ಮಾಡೋದೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ಸೊ ನನ್ನ ಹಸ್ಬೆಂಡ್ ತುಂಬಾನೇ ಎಕ್ಸ್ಪರ್ಟ್. ಚಿಕನ್ ಆಗ್ಲಿ ಫಿಶ್ ಆಗ್ಲಿ ಎಲ್ಲ ಅವರೇ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಆಲ್ ಇದಕ್ಕಿಂತ ಮುಂಚೆ ಒಂದು ಫಿಶ್ ಫ್ರೈ ಕೂಡ ಹಾಕಿದ್ದೆ, ಅದ್ರಲ್ಲೂ ನಾನು ಹೇಳಿದ್ದೆ. ಅವರೇನೆ ನಮ್ಮ ಮನೇಲಿ ಚಿಕನ್ ಆಗ್ಲಿ ಫಿಶ್ ಆಗ್ಲಿ ಅದರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಸೊ ನೆನ್ನೆ ಸಂಡೇನೆ ನಾನು ಈ ವಿಡಿಯೋನ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡೆ. ಬಟ್ ಬ್ಯುಸಿ ಇದ್ದಿದ್ರಿಂದ ನಂಗೆ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನೀವು ಕೊಡೋ ಒಂದು ಲೈಕ್ ಕಮೆಂಟ್ ಇಂದ ನಮ್ಗೇನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾವಿಲ್ಲಿ ಅರೌಂಡ್ 1.5 kg ಚಿಕನ್ ತಂದಿದ್ವಿ. 1.5 kg ಚಿಕನ್ ಅಲ್ಲಿ 1/2 kg ಮಾತ್ರ ಚಿಕನ್ ಕಬಾಬ್ಗೆ ತಗೊಂಡ್ಬಿಟ್ಟು ಇನ್ ಮಿಕ್ಕಿದ್ 1 kg ನ ಚಿಕನ್ ಗ್ರೇವಿ ಮಾಡಿದ್ದು. ಚಿಕನ್ ಗ್ರೇವಿದು ನಾನು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಸೊ ನನಗೆ ಗ್ರೇವಿ ಸಾಂಬಾರೆಲ್ಲ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಅದ್ರ ವಿಡಿಯೋನು ಮಾಡಿಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಕೂಡ ಮಾಡಿಲ್ಲ. ನಂಗೆ ಏನಿದ್ರು ಡ್ರೈ ಐಟಮ್ಸ್ ಇಷ್ಟ. ಫಿಶ್ ಫ್ರೈ, ಚಿಕನ್ ಫ್ರೈ ಮತ್ತೆ ಚಿಕನ್ ಕಬಾಬು ಈ ತರದ್ ಮಾತ್ರ ನನ್ಗೆ ಇಷ್ಟ ಆಗೋದು. ಅದಕ್ಕೋಸ್ಕರ ನಾನು ಅದನ್ನ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫಸ್ಟ್ಗೆ ಚಿಕನ್ ನೀಟಾಗಿ 2 ಸಲ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಬೇಕು. ಅದಾದ್ಮೇಲೆ ಸ್ವಲ್ಪ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಒಂದು 1/2 hour ಬಿಟ್ಬಿಟ್ರೆ ಅದರಲ್ಲಿರೋ ಸ್ಮೆಲ್ಲು ಎಲ್ಲಾನು ಹೋಗ್ಬಿಟ್ಟು ನೀಟ್ ಆಗುತ್ತೆ ಚಿಕನ್. ಆಮೇಲೆ ಅದನ್ನೆಲ್ಲ ತೆಗ್ದ್ಬಿಟ್ಟು ಇನ್ನೊಂದ್ಸಲ ತೊಳೆದ್ಬಿಟ್ಟು ಅದನ್ನ ನೀಟಾಗಿ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಬೇಕು. ಯಾಕಂದ್ರೆ ಚಿಕನ್ ಅವರು ಶಾಪ್ ಅಲ್ಲಿ ದೊಡ್ಡದಾಗೆ ಕಟ್ ಮಾಡಿರ್ತಾರೆ. ನಾವ್ ಎಷ್ಟು ಹೇಳಿದ್ರು ಅವ್ರು ದೊಡ್ಡದಾಗೆ ಕಟ್ ಮಾಡಿರ್ತಾರೆ. ಸೊ ನಮ್ಗೆ ಚಿಕನ್ ಕಬಾಬ್ ಸೈಜ್ ಎಷ್ಟು ಬೇಕೋ ಅಷ್ಟನ್ನ ನಾವು ಕಟ್ ಮಾಡ್ಕೊಂಡ್ರೆ ಬೆಟರ್ ಅಂತಾನೆ ಹೇಳ್ಬೋದು. ಆಮೇಲೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಕಾರ್ನ್ ಫ್ಲೋರು, ಸ್ವಲ್ಪ ರೈಸ್ ಫ್ಲೋರು, ಹಾಗೆ ಚಿಕನ್ ಕಬಾಬ್ ಪೌಡರು, ಮತ್ತೆ ಚಿಲ್ಲಿ ಪೌಡರು, ಸಾಲ್ಟ್, ವಿನಿಗರು, ಮತ್ತೆ 1 ಅಥವಾ 2 ಮೊಟ್ಟೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅದು. ನಾವಿಲ್ಲೊಂದು 1/2 kg ಕಡಿಮೆನೆ ತಗೊಂಡಿದೀವಿ ಅನ್ಸುತ್ತೆ. ಸೊ ಅದಕ್ಕೆ ನಾನು 1 ಮೊಟ್ಟೆನ ಹಾಕಿದೀವಿ. ಇಲ್ಲ ನಿಮಗಿನ್ನು ಜಾಸ್ತಿ ಬೇಕಂದ್ರೆ 2 ಮೊಟ್ಟೆ ಕೂಡ ಹಾಕೋಬಹುದು. ವಿನಿಗರು ಕೂಡ 1 ಸ್ಪೂನ್ ಹಾಕಿದ್ದು. ಅದಾದ್ಮೇಲೆ ಅದನ್ನ ನೀಟಾಗಿ ಕಲ್ಸ್ಬಿಟ್ಟು ಮ್ಯಾಗ್ನೆಟೈಸ್ ಆಗಕ್ಕೆ ಬಿಟ್ಬಿಡಿ. 1-2 hours ಬಿಟ್ಬಿಡಿ. 1/2 hour ಬಿಟ್ರು ಓಕೆ. ಅದು ಚಿಕನ್ ಈ ತರ ಕಲ್ಸ್ಬಿಟ್ಟು ನೀಟಾಗಿ ನಾವು ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಮಾಡಿದ್ರು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಫ್ರಿಜ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾವಿಲ್ಲಿ ಮಧ್ಯಾಹ್ನ ಮಾಡ್ಬೇಕಂದ್ರೆ ಬೆಳಿಗ್ಗೆನೆ ತಗೊಂಬಂದ್ಬಿಟ್ಟು ಬೆಳಿಗ್ಗೆನೆ ಎಲ್ಲ ರೆಡಿ ಮಾಡಿ ಇಟ್ಟು 1-2 hours ಬಿಟ್ಬಿಡ್ತೇವೆ. ಒಂದು 11 o'clock ರೆಡಿ ಮಾಡಿದ್ರೆ 1-1:30 ವರೆಗೂ ಬಿಟ್ಬಿಡ್ತೀವಿ ಮ್ಯಾಗ್ನೆಟೈಸ್ ಆಗೋಕೆ. ಆಮೇಲೆ ಮಾಡಿದ್ರೆ ಚಿಕನ್ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ತರ ಎಲ್ಲ ನೀಟಾಗಿ ಕಲ್ಸ್ಬಿಟ್ಟು ಒಂದು 2 hours ಬಿಟ್ಬಿಡಿ. ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಕಾಶ್ಮೀರಿ ಚಿಲ್ಲಿ ಹಾಕೋದ್ರಿಂದ ಕಲರ್ ತುಂಬಾ ರೆಡ್ಡಿಶ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಅದರಿಂದ ಟೇಸ್ಟ್ ಏನ್ ಬರಲ್ಲ, ಖಾರ ಏನೆಲ್ಲ ಹಾಕಲ್ಲ. ಸೊ ಕಲರ್ ರೆಡ್ ಆಗಿ ಬರ್ಬೇಕಂತಂದ್ರೆ ನೀವು ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬಹುದು. ಸೊ ಅದೆಲ್ಲ ಆದ್ಮೇಲೆ ಈ ತರ ನೀಟಾಗಿ ಕಲ್ಸ್ಬಿಟ್ಟು ಏನಾದ್ರು ಸ್ವಲ್ಪ ತೆಳ್ಳಗಾಯ್ತು, ಮೊಟ್ಟೆ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಇನ್ನು ಸ್ವಲ್ಪ ಕಾರ್ನ್ ಫ್ಲೋರ್ ಇಲ್ಲ ರೈಸ್ ಫ್ಲೋರ್ನ ಆಡ್ ಮಾಡಿ ಸ್ವಲ್ಪ ಗಟ್ಟಿನ ಕಲ್ಸ್ಬಿಟ್ಟು ಹಿಡಿ. ನಿಮ್ಗೆ ಅಡಿಷನಲ್ ಇನ್ನೂ ಸ್ವಲ್ಪ ಹುಳಿ ಬೇಕಂದ್ರೆ ಲೆಮನ್ ಕೂಡ ಯೂಸ್ ಮಾಡ್ಕೋಬಹುದು. ನಾವಿಲ್ಲಿ ಲೆಮನ್ ಯೂಸ್ ಮಾಡ್ತಿಲ್ಲ. 1 ಸ್ಪೂನ್ ವೆನಿಗರ್ ಹಾಕಿದ್ವಲ್ಲ, ನಮ್ಗೆ ಅಷ್ಟೇ ಸಾಕು ಅನಿಸ್ತು. ಸೊ ಹಾಗಾಗಿ ಅಷ್ಟಕ್ಕೇನೆ ಸ್ಟಾಪ್ ಮಾಡಿದ್ವಿ. ಹಾಗೆ ನಿಮ್ಮ ಮನೇಲೆಲ್ಲ ಯಾವ ತರ ಚಿಕನ್ ಕಬಾಬ್ ಮಾಡ್ತಿರ್ತೀರಾ ಅಂತ ನನ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮನೆ ಚಿಕನ್ ಕಬಾಬ್ ಈ ತರ ಇರುತ್ತೆ. ಅದಾದ್ಮೇಲೆ ಆಸ್ ಯೂಶುವಲ್ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಂಡು, ನಾವಿಲ್ಲಿ ಸ್ವಲ್ಪನೇ ಆಯಿಲ್ ಯೂಸ್ ಮಾಡ್ತಾ ಇದೀವಿ. ಯಾಕಂತಂದ್ರೆ ಅದು ಕಬಾಬ್ ಎಲ್ಲ ಫ್ರೈ ಮಾಡಿದ್ಮೇಲೆ ಅದು ಆಯಿಲ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಅದು ಆಯಿಲ್ ಮತ್ತೆ ಸ್ವಲ್ಪ ಇದು ಚಿಕನ್ದು ಉಪ್ಪು ಖಾರ ಎಲ್ಲಾನು ಆಯಿಲ್ ಅಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 200-250 ml ಅಷ್ಟು ಮಾತ್ರ ನಾವು ಆಯಿಲ್ ತಗೊಂಡಿದ್ವಿ. ಸೊ ಇದಕ್ಕೆ ಯೂಸ್ ಮಾಡಿರೋ ಆಯಿಲ್ ಬೇರೆದಕ್ಕೆ ಯೂಸ್ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ.
ಹಾಗಾಗಿ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ತಗೊಂಡಿದೀವಿ. ಅದು ನಿಮ್ಮ ಮನೇಲಿ ನೀವ್ ಯಾವ ತರ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡು. ನೀವ್ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ತರ ಕಲ್ಸಿಟ್ಟಿರೋಂತಹ ಚಿಕನ್ನ ಚಿಕ್ಕ ಉರಿಯಲ್ಲಿ ಬಾಯ್ಲ್ ಮಾಡ್ಬೇಕು. ದೊಡ್ಡದಾಗಿಟ್ರೆ ಅದು ಹೊರಗಡೆ ಸೀದಂಗ್ ಆಗುತ್ತೆ, ಒಳಗಡೆ ಬಾಯ್ಲ್ ಆಗಿರಲ್ಲ. ಅದು ನೀಟಾಗಿ ಚೆನ್ನಾಗಿ ಚಿಕನ್ ಫ್ರೈ ಆಗ್ಬೇಕು. ಸೊ ಸಿಮ್ ಅಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಕ್ಕೆ ಬಿಟ್ರೆ ತುಂಬಾನೇ ಟೇಸ್ಟಿ ಆಗಿರುವಂತ ಒಂದ್ 10 ನಿಮಿಷ ಬಾಯ್ಲ್ ಮಾಡ್ಬೇಕು. 5 to 10 minutes ಒಂದ್ ಸೈಡ್ 5 minutes ಬಾಯ್ಲ್ ಮಾಡಿ ಮತ್ತೆ ಅದನ್ನ ಉಲ್ಟಾ ಹಾಕಿ ಮತ್ತೆ ಬಾಯ್ಲ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಫಸ್ಟ್ ಎಲ್ಲ ನಾನ್ ವೆಜ್ ಎಲ್ಲ ಏನ್ ತಿಂತಾ ಇರ್ಲಿಲ್ಲ, ಇತ್ತೀಚೆಗೆ ತಿನ್ನಕ್ ಸ್ಟಾರ್ಟ್ ಮಾಡಿರೋದು. ಮುಂಚೆ ಎಲ್ಲ ನನ್ಗೆ ಅಷ್ಟು ಐಡಿಯಾನು ಇರ್ಲಿಲ್ಲ. ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ನಾನು ಡ್ರೈ ಐಟಮ್ಸ್ ಜಾಸ್ತಿ ತಿಂತೀನಿ. ಫಿಶ್ ಫ್ರೈ ಆಗ್ಬೋದು, ಚಿಕನ್ ಕಬಾಬ್ ಆಗ್ಬೋದು. ಪಕ್ಕದಲ್ಲಿ ಕುಕ್ಕರ್ ಅಲ್ಲಿ ಗ್ರೇವಿ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಅನ್ಸುತ್ತೆ. ಅದನ್ನು ಅವರೇ ಮಾಡ್ಕೊಂಡ್ರು, ನಮ್ಮ ಹಸ್ಬೆಂಡ್ ಇದಾರಲ್ವಾ ನಾನ್ ವೆಜ್ ಎಕ್ಸ್ಪರ್ಟ್, ಎಲ್ಲ ಅವರೇ ಮಾಡ್ಕೊತಾರೆ ನೋಡಿ. ಈ ತರ ಒಂದು 5 minutes ಆದ್ಮೇಲೆ ಅದನ್ನ ತಿರುಗಿಸಿ ಹಾಕ್ಬೇಕು ಇನ್ನೊಂದ್ ಸೈಡಿಗೆ. ನಾವು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಅಲ್ಲೇನೆ ಮಾಡ್ತೀವಿ. ಚಿಕ್ಕ ಚಿಕ್ಕ ಪೀಸ್ ಆದ್ರೆ ಚೆನ್ನಾಗಿರುತ್ತೆ, ದೊಡ್ಡದಾಗಿದ್ರೆ ಅದು ಬಾಯ್ಲೂ ನೀಟಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೋನ್ಲೆಸ್ ಚಿಕನ್ ತಗೊಂಡು ನಾವು ಈ ತರ ಮಾಡ್ತೀವಿ. ಸೊ ನೀವೆಲ್ಲ ಯಾವ ತರ ಮಾಡ್ತೀರಾ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಮ್ಮ ಮನೇಲಿ ಮಟನ್ ಎಲ್ಲ ಅಷ್ಟು ಮಾಡೋದಿಲ್ಲ. ಮಟನ್ ಮಾಡಿದ್ರೆ ನಮ್ಮ ಅತ್ತೆನೇ ಮಾಡ್ಬೇಕು. ನನ್ಗೊತ್ತು ಮಟನ್ ಎಲ್ಲ ಮಾಡಕ್ಕೆ ಬರೋದಿಲ್ಲ. ಮಟನ್ ಫ್ಯಾಟ್ ಅಂತ ನಮ್ಮ ಮನೇಲಿ ನಾವ್ ಯಾರು ತಿನ್ನೋದೇ ಇಲ್ಲ. ನಮ್ಮ ಮಾವ ಬಿಟ್ಟು ಬೇರೆ ಯಾರು ಮಟನ್ ತಿನ್ನಲ್ಲ. ಸೊ ಹಾಗಾಗಿ ನಾವು ಮಟನ್ ಎಲ್ಲ ಅಷ್ಟು ಮಾಡಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಚಿಕನ್ ಫಿಶ್ನೇ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀವಿ. ನಿಮ್ ಮನೇಲೆಲ್ಲ ಯಾವ ತರ ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಥಿಂಕ್ ಈ ವಿಡಿಯೋ ಸ್ವಲ್ಪ ಲೆಂತಿನ ಆಯ್ತು ಅನ್ಸುತ್ತೆ. ನಾನು ಬಿಗಿನರ್ಸ್ ಕೂಡ ಹೆಲ್ಪ್ ಆಗ್ಲಿ ಅನ್ನೋ ಪರ್ಪಸ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ತೋರಿಸಿದೀನಿ, ನೀಟಾಗಿ ಸ್ಲೋ ಆಗಿ ಎಲ್ಲಾನು ಕವರ್ ಮಾಡಿ ತೋರಿಸಿದೀನಿ. ಅಂದ್ರೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ಬೋದಿತ್ತು, ಬಟ್ ಸ್ಟಾರ್ಟಿಂಗ್ ನಂತರ ಸ್ಟಾರ್ಟಿಂಗ್ ಕಲ್ತ್ಕೊಳ್ಳೋರ್ಗೆ, ಸ್ಟಾರ್ಟಿಂಗ್ ಮಾಡೋರ್ಗೆ ಇದೆಲ್ಲ ಗೊತ್ತಾಗ್ಬೇಕಲ್ಲ, ಗೊತ್ತಾಗ್ಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಸ್ವಲ್ಪ ಸ್ಲೋ ಆಗಿ ಡೀಟೇಲ್ ಆಗಿ ಜಾಸ್ತಿ ಎಡಿಟ್ ಮಾಡಿದೆ. ಯಾವ ತರ ಇದೆಯೋ ಆ ತರನೇ ಇಲ್ಲಿ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಪರ್ಪಸ್ಗೋಸ್ಕರ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಎಲ್ರು ನಮ್ಮನೇಲಿ ಚಿಕನ್ ಕಬಾಬ್ ತಿನ್ನಕ್ಕೆ ಬಂದ್ಬಿಡಿ. ಹಾಗೆ ಯಾರೆಲ್ಲ ಚಿಕನ್ ಕಬಾಬ್ ಲವರ್ಸ್, ನಂತರ ಚಿಕನ್ ಕಬಾಬ್ ಲವರ್ಸ್ ಎಲ್ಲ ಯಾರಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ನಾನು ಇಷ್ಟ ಪಡ್ತೀನಿ ಚಿಕನ್, ನನ್ಗೂ ಚಿಕನ್ ಅಂದ್ರೆ ತುಂಬಾ ಇಷ್ಟ, ಕಬಾಬ್ ಅಂದ್ರೆ ಇಷ್ಟ, ಫಿಶ್ ಫ್ರೈ ಅಂದ್ರೆ ಇಷ್ಟ ಅಂತಾನು ಕಮೆಂಟ್ ಮಾಡಿ. ಹೀಗೆ ಆಲ್ಮೋಸ್ಟ್ ಆಲ್ ಫ್ರೈ ಆಯ್ತು. ಸಿಮ್ ಅಲ್ಲೇ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಚಿಕ್ಕ ಉರಿಯಲ್ಲೇ ಬಾಯ್ಲ್ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಕಬಾಬು ತಿನ್ನಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನ ಬಿಸಿ ಬಿಸಿ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಚಿಕನ್ ಲವರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಕಬಾಬು ಬಿಸಿ ಬಿಸಿ ತಿಂದ್ರೆ ಯಾವ ತರ ಇರುತ್ತೆ ಅಂತ. ಸೊ ನಾವಿಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಯಾವ್ದನ್ನು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಕಲರ್ಸ್ ಸ್ವಲ್ಪ ಕಲರಿಗೋಸ್ಕರ ಕಾಶ್ಮೀರ್ ಲಾಲ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದು ಅಷ್ಟೇನೆ. ಸೊ ಹಾಗಂತ ನಮ್ದೇನು ತುಂಬಾ ರೆಡ್ಡಿಶ್ ಆಗಿ ಬಂದಿಲ್ಲ, ನಾರ್ಮಲ್ ಆಗಿ ಬಂದಿದೆ, ಅಷ್ಟೊಂದೇನ್ ಕಲರ್ ಬಂದಿಲ್ಲ. ಸೊ ಇದು ಆಲ್ಮೋಸ್ಟ್ ಆಲ್ ಬಾಯ್ಲ್ ಆಯ್ತು. ಇಷ್ಟ ಆದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಬಾಯ್ಲ್ ಆದ್ರೆ ಅದು ತುಂಬಾ ಗಟ್ಟಿ ಆಗುತ್ತೆ, ತಿನ್ನಕ್ ಆಗೋದಿಲ್ಲ. ತುಂಬಾ ಫ್ರೈ ಆದ್ರೂ ಅದು ಚೆನ್ನಾಗಿರೋದಿಲ್ಲ, ತಿನ್ನಕ್ ಆಗೋದಿಲ್ಲ, ಅಲ್ಲಲ್ಲೆಲ್ಲ ಸಿಕ್ಕೊಳ್ಳುತ್ತೆ. ತುಂಬಾ ಕ್ರಿಸ್ಪಿ ಆಗೂ ಇರಬಾರ್ದು, ಒಂದು ಮೀಡಿಯಂ ಆಗಿ ಫ್ರೈ ಮಾಡ್ಬೇಕು ಅಷ್ಟೇ. ತುಂಬಾನು ಜಾಸ್ತಿನೂ ಫ್ರೈ ಮಾಡಕ್ ಹೋಗ್ಬಾರ್ದು, ತುಂಬಾ ಕಡಿಮೆನೂ ಫ್ರೈ ಮಾಡಕ್ ಹೋಗ್ಬಾರ್ದು. ಅದು ಗೊತ್ತಾಗುತ್ತೆ, ಅದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಬಾಯ್ಲ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ನೋಡಿ ನಾನು ನಿಮ್ಗೆ ಫಸ್ಟೇ ಹೇಳ್ದೆ ಆಯಿಲ್ ಕಲರ್ ಚೇಂಜ್ ಆಗುತ್ತೆ, ಹಾಗಾಗಿ ನಾವು ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀವಿ ಅಂತ. ಇದೇ ರೀಸನ್ಗೋಸ್ಕರ ನಾವು ಸ್ವಲ್ಪ ಆಯಿಲ್ ನ ಯೂಸ್ ಮಾಡೋದು. ತುಂಬಾ ಹಾಕಿದ್ರೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಅದನ್ನ ಮತ್ತೆ ಬೇರೆ ಫುಡ್ಡಿಗೂ ನಮ್ಗೆ ಯೂಸ್ ಮಾಡಕ್ ಆಗಲ್ಲ.
ನಾವು ಕಬಾಬ್ ಇವಾಗ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಯಾವಾಗ ಮಾಡ್ತೀವೋ, ನೆಕ್ಸ್ಟ್ ವೀಕ್ ಮಾಡ್ತೀವೋ ಇಲ್ಲ 2 weeks ಬಿಟ್ಟು ಮಾಡ್ತೀವೋ, ಅಲ್ಲಿವರೆಗೂ ಆ ಆಯಿಲ್ ಸ್ಟೋರ್ ಮಾಡಕ್ ಆಗೋದಿಲ್ಲ ತುಂಬಾ ಆಯಿಲ್ ಹಾಕಿದ್ರೆ. ಹಾಗಾಗಿ ಸ್ವಲ್ಪನೇ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಒಂದು 200 ml ಅಥವಾ 250 ml ಆ ತರ ಒಂದು 2-3 times ಬಾಯ್ಲ್ ಮಾಡಿದ್ರು ಪರವಾಗಿಲ್ಲ. ಅಂದ್ರೆ ಚಿಕನ್ ಅನ್ನ 2-3 ಸಲ ಹಾಕಿ ಸ್ವಲ್ಪನೇ 2-3 ಸಲ ಹಾಕಿ ಬಾಯ್ಲ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪನೇ ಆಯಿಲ್ ಹಾಕೊಂಡು ಯೂಸ್ ಮಾಡ್ತಾ ಇದೀವಿ. ಸೊ ಒಂದೇ ಸಲ ಬಾಯ್ಲ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು 1 ಲೀಟರ್ ಆಯಿಲ್ ಹಾಕಿದ್ರೆ ಅದು ಆಯಿಲ್ ಎಲ್ಲ ನಮ್ಗೆ ಬೇರೆದಕ್ಕೆ ಯೂಸ್ ಮಾಡಕ್ ಇಷ್ಟ ಆಗಲ್ವಲ್ಲ, ಆ ಪರ್ಪಸ್ಗೋಸ್ಕರ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ನನ್ನನ್ನು ನಿಮ್ಮ ಮನೆಯಲ್ಲಿ ಒಬ್ಳು ಅಂತ ಭಾವಿಸ್ಬಿಟ್ಟು ನನ್ಗೂ ಸಪೋರ್ಟ್ ಮಾಡಿ. ನಂದು ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್